ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈಗ ಆಲ್ರೆಡಿ ನಿಮಗೆ 3-4 ದಿನ ಹಿಂದೆಯೇ ಈ ಒಂದು ವಿಡಿಯೋ ಮಾಡಿ ತಿಳಿಸಬೇಕಿತ್ತು. ಆದರೆ ವೈಯಕ್ತಿಕ ಕಾರಣದಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆದರೆ ನಾನು ಇವಾಗ ಸರಿಯಾದಂಥ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ನೀವು ಸ್ಕಿಪ್ ಮಾಡಿಕೊಂಡು ಮಧ್ಯದಲ್ಲಿ ನೋಡಿದ್ರೆ ನಾ ಹೇಳುವಂಥ ಇನ್ಫಾರ್ಮೇಷನ್ ನಿಮಗೆ ಸರಿಯಾಗಿ ತಿಳಿಯೋದಿಲ್ಲ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ಬೋದು, ಹಾಗೆ ತುಂಬ ವಿಡಿಯೋಗಳ ಮುಖಾಂತರ ನೀವು ನೋಡಿರ್ಬೋದು. ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ BPL ಕಾರ್ಡ್ದಾರರಿಗೆ 5 kg ಅಕ್ಕಿ ಬದಲಾಗಿ ಹಣವನ್ನು ನೀಡ್ತಾ ಇದ್ರು ಇಷ್ಟು ದಿನ. ಅದು ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳಿರ್ಬೋದು. ಆದರೆ ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ 10 kg ಅಂದರೆ BPL ದಾರರಿಗೆ ಪ್ರತಿ ಸದಸ್ಯರಿಗೂ 10 kg ಅಕ್ಕಿಯನ್ನು ನೀಡುವುದಾಗಿ ತಿಳಿಸಿತ್ತು. ಆದರೆ ಕೇಂದ್ರದಲ್ಲಿ ಅಕ್ಕಿಯ ದಾಸ್ತಾನು ಇಲ್ಲದೆ ಇರುವಂಥ ಕಾರಣದಿಂದ ಅಥವಾ ಯಾವುದೋ ಒಂದು ಕಾರಣದಿಂದ ಅವರಿಗೆ ನೀಡೋಕೆ ಸಾಧ್ಯ ಆಗದೆ ಇರೋದ್ರಿಂದ ಅದರ ಬದಲಾಗಿ 5 kg ಹಣವನ್ನು ಅಂದರೆ ಪ್ರತಿ ಸದಸ್ಯರಿಗೂ 170 ರೂಪಾಯಿ ಅಂತ ನೀಡ್ತಾ ಇದ್ರು. ಆದರೆ ಇನ್ನು ಮುಂದೆ 10 kg ಅಕ್ಕಿಯನ್ನೇ ನೀಡ್ತೇವೆ ಅಂತ ಸರ್ಕಾರ ತಿಳಿಸಿದ್ದಾರೆ, ಇದೀಗ ಬಂದಂತ ಅಪ್ಡೇಟ್ಸ್ನ ಪ್ರಕಾರ. ಹಾಗೆ ಸರ್ಕಾರದ ಮುಂದೆ 5 kg ಅಕ್ಕಿ ಜೊತೆ ಇನ್ನು ಮುಂದೆ ಕೊಡುವಂತ 5 kg ಅಕ್ಕಿಯ ಬದಲಾಗಿ ಸಕ್ಕರೆ, ಬೇಳೆಕಾಳುಗಳು, ಅಡುಗೆ ಎಣ್ಣೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಕೂಡ ಇದೆ. ಇದನ್ನ ಎಲ್ಲ ಸರ್ಕಾರದವರು ಚರ್ಚೆ ಮಾಡಿ ಏನು ಅಂತ ಡಿಸಿಷನ್ ತಗೊಳ್ಬಹುದು. ಹಾಗೆ ಇನ್ನು ಮುಂದೆ ಈ ಒಂದು ಹಣವನ್ನ ಯಾವಾಗ ನಿಲ್ಲಿಸ್ತಾರೆ ಅಂತ ನೀವು ಕೇಳೋದಾದ್ರೆ, ಇನ್ನು 2 ತಿಂಗಳ ಕಾಲ ಅಕ್ಕಿಯ ಹಣವನ್ನೇ ಹಾಕ್ತಾರೆ. ಅದರ ನಂತರ ಅಕ್ಕಿ ಕೊಡ್ತಾರ, ಸಕ್ಕರೆ, ಬೇಳೆ ಕಾಳುಗಳು ಹಾಗೆ ಎಣ್ಣೆಯನ್ನು ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕು. ಹಾಗೆ ಸ್ನೇಹಿತರೆ, ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅಕ್ಕಿಯ ಹಣ ಬದಲಾಗಿ ಅಕ್ಕಿ ಕೊಡೋದೇ ಉತ್ತಮ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಂದಿನ ದಿನಗಳಲ್ಲಿ ಮದುವೆ ಆದ ತಕ್ಷಣ ಮಗ ಸೊಸೆ ಎಲ್ಲರೂ ಪ್ರತ್ಯೇಕವಾಗಿ ಉಳಿತಾರೆ. ಹೀಗೆ ಆಸರೆ ಇಲ್ಲದಂತಹ ಕುಟುಂಬಗಳಿಗೆ ಹಾಗೂ ಎಷ್ಟೋ ಬಡ ಕುಟುಂಬಗಳಿಗೆ ಮತ್ತು ನಾವು ಪ್ರತಿನಿತ್ಯನೂ ಹಳ್ಳಿಗಳಲ್ಲಿ ನೋಡಬಹುದು, ಅನೇಕ ಕುಟುಂಬಗಳು ರೇಷನ್ ಅಕ್ಕಿಯನ್ನೇ ಉಪಯೋಗಿಸ್ಕೊಂಡು ಪ್ರತಿ ದಿನದ ನಿತ್ಯ ಜೀವನಕ್ಕೆ ಅದನ್ನ ಬಳಸ್ತಾ ಇದ್ದಾರೆ. ಅವರಿಗೆ ಅಕ್ಕಿ ಕೊಡೋದ್ರಿಂದ 3 ಹೊತ್ತಿನ ಊಟಕ್ಕಾದ್ರೂ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಇದ್ರ ಮಧ್ಯೆ ನೀವು ಮತ್ತೊಂದು ವಿಚಾರ ಕೇಳಿರ್ಬಹುದು, 40 ಲಕ್ಷ BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಬಂದ್ ಆಗತ್ತೆ, ಕ್ಯಾನ್ಸಲ್ ಮಾಡ್ತಾರೆ ಅಂತ ಕೇಳಿರ್ಬಹುದು. ಹಾಗಿದ್ರೆ ಯಾರ್ದೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದನ್ನ ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ತಿಳಿಸಿದ್ದೆ ಈ ಹಿಂದೆನೆ. ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಇನ್ನು ಸ್ನೇಹಿತರೆ, ಗೃಹಲಕ್ಷ್ಮಿಯ 11, 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಗಳಿವೆ, ಅದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಈಗ ಆಲ್ರೆಡಿ ಎಲ್ರಿಗೂ ಬಂದಿದೆ. ಯಾರಿಗೆ ಜಮಾ ಆಗಿಲ್ಲ ಅವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೆಲವು ಸಚಿವರು, ಕಾಂಗ್ರೆಸ್ ಸಚಿವರು ಏನು ಮತ್ತೆ ಶಾಸಕರು ತುಂಬಾ ಹೇಳಿಕೆಯನ್ನು ನೀಡ್ತಾ ಇದ್ರು. BPL ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು ಸರ್ಕಾರದ ಗ್ಯಾರಂಟಿ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಅಂದ್ರೆ ಉದಾಹರಣೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಇವುಗಳನ್ನು ನೀಡಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಚೀಫ್ ಮಿನಿಸ್ಟ್ರೇ ಆಗಸ್ಟ್ 15ರಂದು ಮೀಡಿಯಾ ಮುಂದೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇದನ್ನ ನಿಲ್ಲಿಸೋದಿಲ್ಲ ಅಂತ. ಹಾಗಾಗಿ ನೀವು ಈ ರೀತಿ ಒಂದು ಹೇಳಿಕೆಗೆ ಯಾವುದೇ ರೀತಿ ಸೀರಿಯಸ್ ಆಗಿ ತಗೊಳ್ಬೇಡಿ. ಹಾಗೇನಾದ್ರು ಇದ್ರೆ ಅವರೇ ಸರ್ಕಾರದಿಂದ ಅಧಿಕೃತವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ರೆ ನಾನು ನಿಮಗೆ ಖಂಡಿತವಾಗಿಯೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಗೃಹಲಕ್ಷ್ಮಿಯ 12 ಮತ್ತು 13ನೇ ಕಂತಿನ ಹಣವನ್ನ ಆಗಸ್ಟ್ 25ರಂದು ಅಂದ್ರೆ ಇದೇ ತಿಂಗಳ 25ರಂದು ನಿಮ್ಗೆ ಜಮಾ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಆದ್ರೆ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಾರೆ, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಅವ್ರು ಹೇಳಿದ ದಿನಾಂಕದಂದು ಯಾವತ್ತೂ ಗೃಹಲಕ್ಷ್ಮಿ ಹಣವನ್ನ ಹಾಕಿಲ್ಲ. ಹಾಗಾಗಿ ಇನ್ನು ಮುಂದೆ ಅಂದ್ರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಮುಂದಿನ ತಿಂಗಳು ನಿಮ್ಗೆ 12ನೇ ಕಂತಿನ ಹಣ ಜಮಾ ಆಗ್ಬಹುದು. ಆದ್ರೆ ಒಂದಂತೂ ಹೇಳಬಲ್ಲೆ, ಗೃಹಲಕ್ಷ್ಮಿ ಹಣವನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ನಿಮ್ಗೆ ಸ್ವಲ್ಪ ಡಿಲೇ ಆದ್ರೂ ಕೂಡ ಅವರು ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾರೆ. ಹಾಗಾಗಿ ನಾವು ಯಾವಾಗ ಹಾಕ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಇದೇ ತಿಂಗಳು 25ಕ್ಕೆ ಹಾಕಿದ್ರೆ ನಮ್ಗೆ ನಿಮ್ಗೆ ಎಲ್ರಿಗೂ ತುಂಬಾನೇ ಖುಷಿ ಅಂತಾನೆ ಹೇಳ್ಬಹುದು. ನೋಡುವ ಯಾವಾಗ ಹಾಕ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯೋಣ. ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಈ ಒಂದು ಚಾನೆಲ್ ಮೂಲಕ ನಿಮಗೆ ಸರ್ಕಾರದ ಯೋಜನೆಗಳಾಗಿರ್ಬಹುದು ಅಥವಾ ಯಾವುದೇ ಜಾಬ್ಗಳ ಇನ್ಫಾರ್ಮೇಶನ್ ಬಗ್ಗೆ ಆಗಿರ್ಬಹುದು ನಿಮಗೆ ಸತತವಾಗಿ ನೀಡುವಂತ ಒಂದು ಇನ್ಫಾರ್ಮೇಶನ್ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಹಾಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.